ನಮ್ಮ ರೈತರು ಡ್ರಿಪ್ ಪೈಪ್ ತಗೊಳ್ಳುವಾಗ ಯಾವ ಥರ ಮೋಸ ಆಗ್ತಾರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಅಂಗಡಿಲಿ ತೊಗೊಳೋದಕ್ಕೂ ಔಟ್ಲೆಟಲ್ಲಿ ತೊಗೊಳೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ, ಈ ರೇಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಅಂಗಡಿಗಳಲ್ಲಿ ನಿಮಗೆ ಎಷ್ಟು ಮೋಸ ಮಾಡ್ತಾರೆ, ಇದ್ರ ಬಗ್ಗೆ ನಾನು ಕ್ಲೀನಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ. ನಮ್ಮ ಕಂಪ್ನಿ ಬಂದ್ಬಿಟ್ಟು ಡ್ರಿಪ್ ಪೈಪಿಗೆ ಫೇಮಸ್ ಆಗಿರೋದು. ಯಾಕಂದರೆ ಇಡೀ ಕರ್ನಾಟಕದಲ್ಲೇ ಅಲ್ಲ ಇಂಡಿಯಾದಲ್ಲೇ ಡ್ರಿಪ್ ಪೈಪಿಗೆ ಯಾರೂ ಗ್ಯಾರಂಟಿ ಕೊಡಲ್ಲ. ಆದರೆ ನಾವು ಮಾತ್ರ ಅಡಿಕೆ ತೋಟಕ್ಕೆ ಮತ್ತು ತೆಂಗಿನ ತೋಟಕ್ಕೆ ಏನು ಯೂಸ್ ಮಾಡ್ತೀರಾ ಇದಕ್ಕೆ 10 ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು. ಫಸ್ಟ್ ಟೈಮು 10 ವರ್ಷ ಗ್ಯಾರಂಟಿ ಕೊಡ್ತಾ ಇರೋ ಕಂಪ್ನಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾರಾಯಣಿ ಇರಿಗೇಷನ್ ಕಂಪ್ನಿ ಒಂದೇ. ಹೆವಿ ಗೇಜು ಅನ್ನೋದಕ್ಕಿಂತ ನಾನು ಹಿಂದಿನ ವೀಡಿಯೋದಲ್ಲಿ ತುಂಬ ವೀಡಿಯೋ ಮಾಡಿದ್ದೀವಿ, ಒಂದು 20 ವೀಡಿಯೋ ಇದೆ ಇರಿಗೇಷನ್ದು ಡ್ರಿಪ್ ಪೈಪಿನ ಬಗ್ಗೆ. ಪ್ರತಿ ಒಂದುವೇ ನಾನು ನಿಮಗೆ ತಿಳಿಸ್ಕೊಂಡು ಬರ್ತಾನೆ ಇದ್ದೆ. ಆದರೆ ಇವತ್ತು ನಿಮಗೆ ನೀವು ಅಂಗಡೀಲಿ ಯಾವ ಥರ ಮೋಸ ಹೋಗ್ತೀರಾ, ನೀವು ತಗೊಳ್ಳೋವಂಥ ರೋಲಿಗೂ ನಾವು ಕೊಡುವಂಥ ರೋಲಿಗೂ ಹೇಗೆ ವ್ಯತ್ಯಾಸ, ಹೇಗೆ ಮೋಸ ಆಗ್ತೀರಾ. ಈಗ ನಾನು ಬರೀ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಬರೀ ಕ್ವಾಲಿಟಿ ಬಗ್ಗೆನೇ ತೋರಿಸ್ತಾ ಇದ್ದೆ. ನಮ್ಮದು ಥಿಕ್ನೆಸ್ ಇಷ್ಟಿರುತ್ತೆ, ಗೇಜ್ ಇಷ್ಟಿರುತ್ತೆ ಅಂತ. ಅದಕ್ಕೆ ನಮ್ಮ ರೈತರು ಪ್ರತಿಯೊಬ್ಬರು ನಮ್ಮ ರೈತರು ಕರ್ನಾಟಕದವ್ರು ಎಲ್ಲರೂ ಬಂದು ತೊಗೊಳ್ತಾ ಇದ್ದಾರೆ. ಆದರೆ ಇವತ್ತು ನೀವು ಅಂಗಡೀಲಿ ತೊಗೊಳೋದಕ್ಕೂ ಮತ್ತು ಔಟ್ಲೆಟಲ್ಲಿ ತೊಗೊಳೋದಕ್ಕೂ ವ್ಯತ್ಯಾಸ ಏನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇವೆರಡು ಬಂದ್ಬಿಟ್ಟು ನಮ್ಮ ಕಂಪ್ನಿದೆ, ನಾರಾಯಣಿ ಇರಿಗೇಷನ್ದು. ಆದರೆ ನಾವು ಈಗ ನಿಮಗೆ ವೀಡಿಯೋಗೆ ತೋರಿಸೋದಕ್ಕೋಸ್ಕರ ಅಂತಲೇ ನಿಮಗೆ ಈ ಥರದ್ದು ರೆಡಿ ಮಾಡಿ ತೋರಿಸ್ತಾ ಇದ್ದೀವಿ. ಇದು 12 kg ರೋಲು, 12 kg ರೋಲ್. ಇದು ಬಂದ್ಬಿಟ್ಟು ನಿಮಗೆ 21 kg ರೋಲು. ಟೋಟಲ್ 21 kg ರೋಲ್ ಇದು, ಸರಿನಾ. ಈಗ ನೀವು ಏನಾಗುತ್ತೆ ಅಂದರೆ ಇದಕ್ಕೆ ಈ 12 kg ಈಗ ಅಂಗಡಿಯಲ್ಲಿ ನೀವು ತೊಗೊಳ್ತೀರಲ್ವ, ಇದು ಬಂದುಬಿಟ್ಟು 12 kg ಇಷ್ಟೇ ಬರೋದು. ಟೋಟಲಾಗಿ ನಿಮಗೆ 300 ಮೀಟ್ರ್ ಅಂತ ಹೇಳ್ತಾರೆ, ಆದರೆ ಅದರಲ್ಲಿ ಇರೋದು 270 ಮೀಟ್ರು 280 ಮೀಟ್ರು ಬರುತ್ತೆ. ನೀವು ಮೆಜರ್ಮೆಂಟ್ ಮಾಡ್ಬೋದು, ನೀವು ಯಾವುದೇ ಅಂಗಡಿಗೆ ಹೋದ್ರೂ ಅದನ್ನೇ ಹೇಳೋದು. ಇದು ಬಂದುಬಿಟ್ಟು ನಿಮಗೆ ಇದರ ರೇಟು ಎಷ್ಟು ಹಾಕಿರ್ತಾರೆ ಅನ್ನೋದು ಹೇಳ್ತೀನಿ. ಇದ್ರ ರೇಟು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಇದುವರೆಗೂ ಯಾರ ಕೈಲೂ ಆಗೋದು ಇಲ್ಲ. ಆ ಥರ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಈಗ ನೋಡಿ, ಈ ಡ್ರಿಪ್ ಪೈಪಿಗೆ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ISI ಮಾರ್ಕ್ ಇರುತ್ತೆ ಅವ್ರದ್ದು. ISI ಮಾರ್ಕ್ ಇರುತ್ತೆ. ISI ಮಾರ್ಕಿಗೆ ಏನು ಮಾಡ್ತಾರೆ ಅಂದರೆ ಅದ್ರ ಒಳಗೆ ನಿಮಗೆ ರೀಸೈಕ್ಲಿಂಗ್ ಕೊಟ್ಟಿರ್ತಾರೆ. ಎಲ್ಲೋ ಒಂದೊಂದು ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ, ಅವು ಬಂದ್ಬಿಟ್ಟು ಏನು ಮಾಡ್ತಾರೆ ನಿಮಗೆ ISI ಮಾರ್ಕ್ ಕೊಟ್ಟರು ಒರಿಜಿನಲ್ ಮೆಟೀರಿಯಲ್ ಕೊಟ್ಟಿರ್ತಾರೆ, ಅದರಲ್ಲಿ ಮಿಕ್ಸಿಂಗ್ ಮಾಡಿರ್ತಾರೆ, ಅದು ನಡೀತಾ ಇರುತ್ತೆ. ಅದು ಗೌರ್ಮೆಂಟ್ ಸಬ್ಸಿಡಿ ಕೊಡೋದ್ರಿಂದ ಹೇಳ್ಬಿಟ್ಟು ಅದು ತೊಗೊಳ್ಳೇಬೇಕಾಗತ್ತೆ, ವಿಧಿ ಇರಲ್ಲ. ಆದರೆ ನಿಮಗೆ ಮೋಸ ಆಗೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಡ್ರಿಪ್ ಪೈಪಿಗೆ ನೀವು ತೊಗೊಳೋದು ಇವತ್ತೇ ಅಂಗಡಿಗೆ ಹೋಗ್ಬಿಟ್ಟು ಕೇಳಿ 2600ರಿಂದ 2700 ರೂಪಾಯಿ ಇರುತ್ತೆ. ಎಷ್ಟು ಮೀಟ್ರಿಗೆ? 270 ಮೀಟ್ರಿಗೆ 12 kgಗೆ. ಅರ್ಥ ಆಯ್ತಾ ನಿಮಗೆ? 270 ಮೀಟ್ರ್ ಬರುತ್ತೆ ಒಂದು ರೋಲಲ್ಲಿ, ಅದು 300 ಮೀಟ್ರ್ ಅಂತ ನಿಮಗೆ ಕೊಡ್ತಾರೆ. ಅದಕ್ಕೆ ನಿಮಗೆ 2600 ರೂಪಾಯಿ ISI ಕೊಟ್ಟಿರ್ತಾರೆ ಅದಕ್ಕೆ, ಸರಿನಾ. ನಮ್ಮದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ 1 kgಗೆ 127 ರೂಪಾಯಿ, 1 kgಗೆ 127 ರೂಪಾಯಿ. ಇದು ಬಂದುಬಿಟ್ಟು 21 kg. ಆವಾಗ ನಿಮಗೆ ಎಷ್ಟು ಬರುತ್ತೆ? 2667 ರೂಪಾಯಿ ಆಗುತ್ತೆ. 400 ಮೀಟ್ರು ಒಂದು ರೋಲು 21 kg ಬರುತ್ತೆ, 400 ಮೀಟ್ರ್ ಬರುತ್ತೆ, 2667 ರೂಪಾಯಿ ಆಗುತ್ತೆ. ಇದರಲ್ಲಿ ನಾವು ಒರಿಜಿನಲ್ ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ದೀವಿ. ನೀವು ಬಂದು ಚೆಕ್ ಮಾಡ್ಕೋಬೋದು, ಯಾವ ಥರದ್ದು ಹಿಂದೆ ಮುಂದೆ ಇರಲ್ಲ, ನೀವು ನೋಡ್ಕೋಬೋದು. ಅದಾದಮೇಲೆ ನಮ್ಮ ಕಂಪ್ನಿದು ಬಂದುಬಿಟ್ಟು ನಾವು ಇಲ್ಲಿ ಹೆಸರು ಹಾಕಿರ್ತೀವಿ, ನಿಮಗೆ ನೋಡ್ಬೋದು. ಇದು ಶ್ರೀ ನಾರಾಯಣಿ ಇರಿಗೇಷನ್ 16 mm ಆನ್ಲೈನ್ ಡ್ರಿಪ್ ಪೈಪ್ ಕ್ಲಾಸ್ 2, ಸರಿನಾ. ಅದಾದಮೇಲೆ
ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋವಂಥ ಡೇಟು ಸಮೇತ ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಇವತ್ತಿನ ಡೇಟು ಹೋದ ವರ್ಷ ಮಾಡಿರೋದು 12ನೇ ತಾರೀಕು, 31ನೇ ತಾರೀಕು 12ನೇ ತಿಂಗಳು 2024. ಅಂದರೆ ಈ ವರ್ಷದ ಎಂಡಲ್ಲಿ ಲಾಸ್ಟ್ ದಿನ ಅಂದರೆ ನಾಳೆ 1ನೇ ತಾರೀಕು ಅಂದರೆ ಇವತ್ತು ಮಾಡಿರೋದು. ಈ ಥರ ಪ್ರತಿಯೊಂದು ದಿನವೂ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಆ ಡೇಟಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಇದು 21 kg ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರದ್ದು ಗೇಜು ಕಾಣ್ತಾ ಇದೆಯಾ, ಗೊತ್ತಾಗ್ತಾ ಇದೆಯಾ? ನಾನು ಕಟ್ ಪೀಸಲ್ಲೂ ತೋರಿಸ್ತೀನಿ ನಿಮಗೆ ಕ್ಲೀನಾಗಿ. ಇದು 21 kg 400 ಮೀಟ್ರು. ಇದಕ್ಕೆ ಬೆಲೆ ಎಷ್ಟು? 2667. ಇದಕ್ಕೆಷ್ಟು? 270 ಮೀಟ್ರು 80 ಮೀಟ್ರ್ ಬರುತ್ತೆ. 2600 ರೂಪಾಯಿ ತಗೊಳ್ತಾರೆ. ಅದಕ್ಕೆ ISI ಕೊಟ್ಟಿರ್ತಾರೆ. ಒಂದು ದಿನವೂ ನಿಮಗೆ ಗ್ಯಾರಂಟಿ ಕೊಡಲ್ಲ. ಈಗ ಇದರಲ್ಲಿ ನಿಮಗೆ ಇದು 21 kg. ಇದು 21 kg ಬರುತ್ತೆ. ಇದು ನೋಡಿ, ಈ ಥರ ಬರುತ್ತೆ. ನೀವು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಇಲ್ಲಿ ಕ್ವಾಲಿಟಿ ಕಡಿಮೆ ಮಾಡಿಬಿಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ಅಂತ ಅಲ್ಲ. ನೀವು ಯಾವುದೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಅವರು 14 kg ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅದೇ ರೇಟ್ ಕೇಳ್ಕೊಳ್ಳಿ. ಆಮೇಲೆ ಇದು ಬಂದುಬಿಟ್ಟು 23 kg. ಇದಕ್ಕೆ ಬಂದುಬಿಟ್ಟು ನಿಮಗೆ 10 ವರ್ಷ ಗ್ಯಾರಂಟಿ ಕೊಡ್ತಾಯಿದ್ದೀವಿ ನಾವು. 10 ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು. ಈ ಪ್ಲಾಸ್ಟಿಕಲ್ಲಿ ಏನೇ ಒಂದು ಪ್ರಾಬ್ಲಮ್ ಬರಲಿ, ಈಗ ನಿಮಗೆ ಇಲ್ಲಿ ಕ್ರಾಕ್ ಬರೋದಾಗಲಿ, ಇಲ್ಲಾಂದರೆ ಪುಡಿ ಆಗೋದಾಗಲಿ, ಈಗ ಮುರಿದೋಗೋದಾಗಲಿ, ಇವು ಏನೇ ಬಂತು ಅಂದ್ರೂ ನಿಮಗೆ ರೋಲು ರಿಟರ್ನ್. ಯಾವ ಇಡೀ ಇಂಡಿಯಾದಲ್ಲೇ ಯಾವ ದೊಡ್ಡ ದೊಡ್ಡ ಕಂಪ್ನಿನೂ ಸಮೇತ ನಿಮಗೆ ಕೊಟ್ಟಿಲ್ಲ. ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಡೀಲರು ಡಿಸ್ಟ್ರಿಬ್ಯೂಟ್ರಿಗೆ ಕೊಡಲ್ಲ. ಇದು ಬರೀ ರೈತರಿಗೆ ಮಾತ್ರ. ಇಲ್ಲಿ ನಮ್ಮ ಹತ್ರ ಸಿಗೋವಂಥ ಪ್ರಾಡಕ್ಟ್ ಬಗ್ಗೆ ಎಲ್ಲದ್ರದ್ದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಇಲ್ಲಿ ಸಿಗಲ್ಲ, ಬರೀ ರೈತರಿಗೆ ಮಾತ್ರ. ಇವತ್ತು ಒಂದು ಕಡೆಯಿಂದ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಇನ್ನು ನೋಡಿ, ಇದು ಬಂದುಬಿಟ್ಟು ನಿಮಗೆ ಅಡಿಕೆಗೆ, ಅಂದರೆ ನಿಮಗೆ ನಾನು ತೋರಿಸಿದ್ನಲ್ಲ 10 ವರ್ಷ ಗ್ಯಾರಂಟಿ ಬರುತ್ತಲ್ಲ, ಇದು ಬಂದುಬಿಟ್ಟು ನಿಮಗೆ 400 ಮೀಟ್ರ್ ಬರುತ್ತೆ. 23 kg ಬರುತ್ತೆ. ಒಂದು ಬಂಡಲು 23 kg 400 ಮೀಟ್ರು 2921 ರೂಪಾಯಿ ಆಗುತ್ತೆ. ಅಂದರೆ ನಿಮಗೆ 1 kgಗೆ 127 ರೂಪಾಯಿ. ಯಾವುದೇ ತಗೊಳ್ಳಿ, ಯಾವುದು ರೋಲ್ ತೊಗೊಂಡ್ರೂ ನಿಮಗೆ 127 ರೂಪಾಯಿನೇ kg. ಇದು ನಿಮಗೆ 20 mm ಬರುತ್ತೆ. 20 mm ರೋಲ್ ಇದು. ಅಂದರೆ ನಿಮಗೆ ಸ್ಪ್ರಿಂಕ್ಲರು ಇದು ಮಾಡೋದು ಹೇಗೆ ನೋಡಿ, ರೋಲ್ ಇಷ್ಟು ದೊಡ್ಡದಿದೆ, ಒಬ್ಬರ ಕೈಯಲ್ಲಿ ಎತ್ತಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಿಮಗೆ ಉದಾಹರಣೆ ಒಂದು ಅಕ್ಕಿ ಮೂಟೆ ಅಂದ್ಕೊಳ್ಳಿ, 25 kgದು ಅಕ್ಕಿ ಮೂಟೆ 2 kg ಕಡಿಮೆ ಬರುತ್ತೆ, ಅಷ್ಟು ದೊಡ್ಡ ರೋಲ್ ಬರುತ್ತೆ ಇದು. ನೀವು ಕೊಡೋವಂಥ ಅಮೌಂಟಿಗೆ ನಿಮಗೆ ವರ್ತ್ ಆಗಬೇಕು. ಯಾರೋ ಒಂದು ಹೇಳ್ತಾರೆ, ಯಾರೋ ಒಂದು ತೊಗೊಳ್ತಾರೆ, ಈ ಕಂಪ್ನಿದು ಕೊಡ್ತಾಯಿದ್ದಾರೆ, ಕಡಿಮೆ ಕೊಡ್ತಾಯಿದ್ದಾರೆ ಅನ್ನೋದಕ್ಕಿಂತ ನೀವು ಇಲ್ಲಿ ಬರಬೇಕು, ನೀವು ನೋಡಬೇಕು. ಇದು ತರಕಾರಿ ಬೆಳೆದು ಬಂದ್ಬಿಟ್ಟು ನಿಮಗೆ 21 kgದಿದು. ಪ್ರತಿಯೊಂದು ರೋಲ್ ಮೇಲೂ ಬರೆದುಬಿಟ್ಟಿರ್ತೀವಿ ನೋಡಿ. ಇದು 20 kg 900 ಗ್ರಾಮು, 4 ಹೋಲ್ ಬರುತ್ತೆ. ಹೋಲ್ ತೋರಿಸ್ತೀನಿ. 4 ಹೋಲ್ ಬರುತ್ತೆ. ಇದು 21 kg ಬರುತ್ತೆ. ಇದರಲ್ಲೂ 23 kg ಬರುತ್ತೆ. ಆದರೆ ಇದು ಬಂದುಬಿಟ್ಟು ನಿಮಗೆ 500 ಮೀಟ್ರ್ ಬರುತ್ತೆ. 23 kg 500 ಮೀಟ್ರು, 21 kg 500 ಮೀಟ್ರು. ಅದಾದಮೇಲೆ ಮತ್ತೆ ಇದಕ್ಕೆ ನಿಮಗೆ ಗ್ಯಾರಂಟಿ ಇದಕ್ಕೆ ಸಿಗಲ್ಲ. ಯಾವುದಕ್ಕೆ? ತರಕಾರಿ ಬೆಳೆಯೋದಕ್ಕೆ ಗ್ಯಾರಂಟಿ ಸಿಗಲ್ಲ. ಏನಕ್ಕೆ ಸಿಗಲ್ಲ ಅಂತ ಹೇಳಿದ್ರೆ, ನಾವು ಇದಕ್ಕೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಇದ್ರಿಗಿಂತ ಆಯಿಲ್ ಕಂಟೆಂಟ್ ಇದಕ್ಕೆ ಜಾಸ್ತಿ ಹಾಕಿದ್ದೀವಿ. ಆದರೂ ನಿಮಗೆ ಗ್ಯಾರಂಟಿ ಏನೂ ಕೊಡಲ್ಲ ಅಂತ ಹೇಳಿದ್ರೆ, ರೈತರು ಮಾಡುವಂಥ ತಪ್ಪು ಏನಂತ ಹೇಳಿದ್ರೆ, ನೀವು ತಗೊಂಡು ಹೋಗ್ತೀರಾ, ಲಕ್ಷ ಬಂಡವಾಳ ಹಾಕ್ತೀರಾ, ಜಮೀನಿಗೆ ಇದು ಮಾಡ್ತೀರಾ, ಎಲ್ಲದು ಆಗುತ್ತೆ. ಆದರೆ ನೀವು ಒಂದು 2000 ಅಲ್ಲ 3000ದ್ದು ಒಂದು ಫಿಲ್ಟ್ರ್ ಹಾಕ್ಕೊಳಲ್ಲ.
ಆವಾಗ ಏನಾಗುತ್ತೆ, ಆ ಫಿಲ್ಟ್ರ್ ಬಂದುಬಿಟ್ಟು ಫಿಲ್ಟ್ರಲ್ಲಿ ಗಲೀಜೇನಾರು ಬಂತು ಅಂದರೆ ಈ ಕಣ್ಣಲ್ಲಿ ಕೂತ್ಕೊಬಿಡುತ್ತೆ. ಇದಕ್ಕೆ ನೀವು ಆಸಿಡ್ ಹಾಕಿದ್ರು ಏನೂ ಆಗಲ್ಲ, ಏನು ಮಾಡಿದರೂ ಅದು ಕ್ಲಿಯರ್ ಆಗಲ್ಲ. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದರೆ ಇದು ಕಟ್ಕೊಂಡ್ಬಿಡ್ತು ಅಂದರೆ ತೆಗೆದು ಬಿಸಾಕ್ತೀರ. ಹಾಗಾಗಿ ಇದಕ್ಕೆ ನಿಮಗೆ ಇನ್ಲೈನಿಗೆ ಗ್ಯಾರಂಟಿ ಸಿಗಲ್ಲ. ವರ್ಷ ಬಂದುಬಿಟ್ಟು ನೀವು ಇದು ಏನು ಯೂಸ್ ಮಾಡ್ತೀರಾ, ಈಗ ನಾನು ಇದಕ್ಕೆ ಏನು 10 ವರ್ಷ ಕೊಟ್ಟಿದ್ದೀನಿ ಅಷ್ಟೇ ಲೈಫು ಇದಕ್ಕೂ ಬರುತ್ತೆ, ಇನ್ಲೈನಿಗೂ ಬರುತ್ತೆ, ಅಷ್ಟೇ ಲೈಫು ಇದಕ್ಕೂ ಬರುತ್ತೆ. ಯಾಕಂದರೆ ಅದಕ್ಕಿಂತ ಆಯಿಲ್ ಕಂಟೆಂಟ್ ಜಾಸ್ತಿ ಇದಕ್ಕೆ ಬಂದಿರುತ್ತೆ. ಹಾಗಾಗಿ ನೀವು ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೀವು ಅಂಗಡೀಲಿ ಹೋಗ್ಬಿಟ್ಟು ನೀವು 1000 ರೂಪಾಯಿಗೆ, 1500 ರೂಪಾಯಿಗೆ, 2000 ರೂಪಾಯಿಗೆಲ್ಲ ಸಿಗುತ್ತಲ್ಲ, ಅದು 1 ವರ್ಷ ಯೂಸ್ ಮಾಡಿದ್ದೀರಾ, 2 ವರ್ಷ ಯೂಸ್ ಮಾಡಿದ್ದೀರಾ, ಅದ್ರ ಮೇಲಿಂದ ಯೂಸ್ ಮಾಡಿದ್ದೀರಾ ನೀವು? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಹಂಗಿರುತ್ತೆ. ಇದು ನಿಮಗೆ 500 ಮೀಟ್ರ್ ಬರುತ್ತೆ. ಅಂದರೆ ನೀವು ಅಲ್ಲಿ ತೊಗೊಳೋ ಅಂಥ ಒಂದು ರೋಲಿನ ದುಡ್ಡು ಇಲ್ಲಿ ಡಬಲ್ ರೋಲಿಗೆ ಸಿಗುತ್ತೆ ನಿಮಗೆ. ಅಲ್ಲಿ 270 ಮೀಟ್ರಿಗೆ ನೀವು 1000-2000 ಕೊಟ್ಟಿರ್ತೀರ, ಇಲ್ಲಿ ಬಂದುಬಿಟ್ಟು 2600 ರೂಪಾಯಿಗೆ ನಿಮಗೆ 500 ಮೀಟ್ರದ್ದು 21 kg ಬರುತ್ತೆ. ನೀವು ಇಲ್ಲಿಗೆ ಬಂದರೆ ಟೋಟಲಾಗಿ ನೀವು ಆರಾಮಾಗಿ ಎಷ್ಟು ರೋಲ್ ಬೇಕಾದರೂ ನೀವು ನೋಡಿಕೊಂಡು ಕೂತ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು. ಇದು 23 kgದು ಹೆವಿ ಗೇಜು, ಇದು 21 kgದು. ಈಗ ನಾನು ನಮ್ಮ ಅಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸಿದ್ನಲ್ಲ, ಆ ರೋಲ್ಗಳಿವು. ನೀವು ಏನು ಬರ್ತೀರೋ ನಿಮಗೆ ಅಷ್ಟು KGದು, ಎಷ್ಟು KGದು ಬರುತ್ತೆ ಅಷ್ಟು KGದು ನಿಮಗೆ ಅಮೌಂಟು. ಇಲ್ಲಿ ಪ್ರತಿಯೊಂದು ಗ್ರಾಮು ಸಮೇತನೂ ಬರೆದಿಟ್ಟಿರ್ತೀವಿ, ಯಾರಿಗೂ ಮೋಸ ಆಗಬಾರ್ದು. ನಿಮ್ಮ ಅಲ್ಲಿ 21 kg 100 ಗ್ರಾಮ್ ಬಂದಿರುತ್ತಾ, 200 ಗ್ರಾಮ್ ಬಂದಿರುತ್ತಾ, ಅಷ್ಟೇ ಅಮೌಂಟ್ ತೊಗೊಳೋದು. ನಾವು ಅದ್ರ ಮೇಲೆ 1 ರೂಪಾಯಿನೂ ಇದಿಲ್ಲ. ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡ್ರಲ್ವಾ? ನೀವು ಎಲ್ಲಿ ಮೋಸ ಆಗೋದು ಇದೇ ಥರನೇ. 270 ಮೀಟ್ರಿಗೆ ನೀವು 2500 ಕೊಡ್ತೀರಾ, ಇಲ್ಲಿ 400 ಮೀಟ್ರು 21 kgದಕ್ಕೆ 2500 ಕೊಡ್ತೀರಾ. ಅಂದರೆ ನಿಮಗೆ ಇದು ಒಂದು ರೋಲಿನ ದುಡ್ಡಲ್ಲಿ ಇದು ಬಂದುಬಿಡ್ತು. ಅಂದರೆ ನೀವು ಡಬಲ್ ಕೊಡ್ತಾಯಿದ್ದೀರಾ. ಇದು ಡಬಲ್ ರೋಲ್, ಇದಕ್ಕೂ ಡಬಲ್ ಕೊಡ್ತಾಯಿದ್ದೀರಾ ಅಮೌಂಟು. ಇದಕ್ಕೆ 5000 ಕೊಡ್ತಾಯಿದ್ದೀರಾ. ಈ ಒಂದು ರೋಲ್ ತೊಗೊಳಕ್ಕೆ ಇಷ್ಟು ಕ್ವಾಂಟಿಟಿ ಇಷ್ಟು ಕ್ವಾಲಿಟಿ ತೊಗೊಳೋದಕ್ಕೆ 5000 ಅಲ್ಲಿ ಆಗುತ್ತೆ ನಿಮಗೆ. ಅದನ್ನು ನಾವು ನಿಮಗೆ 2600 ರೂಪಾಯಿಗೆ ಇದು ಕೊಡ್ತಾಯಿದ್ದೀವಿ. 23 kgದಕ್ಕೆ ಗ್ಯಾರಂಟಿ ಬರುತ್ತೆ, 21 kgದಕ್ಕೆ ಗ್ಯಾರಂಟಿ ಸಿಗಲ್ಲ. ಇನ್ನು ನಿಮಗೆ ಡ್ರಿಪ್ಪರ್ಗಳು ನಿಮಗೆ ಯಾವ್ಯಾವ ಟೈಪಲ್ಲಿ, ಈಗ ನಿಮಗೆ ಇದು ಮಿಸ್ಟು, ಇದ್ರ ಬಗ್ಗೆ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಇದಕ್ಕೆ ಫುಲ್ಲು ಕ್ವಾಲಿಟಿನೇ ಚೇಂಜ್ ಮಾಡಿದ್ದೀವಿ. ಒಂದು ಪಿನ್ ಪಾಯಿಂಟ್ ಸಮೇತನೂ ಇದಕ್ಕೆ ಮಿಕ್ಸಿಂಗ್ ಮಾಡಿರಲ್ಲ, ಫುಲ್ಲು ಒರಿಜಿನಲಲ್ಲಿ ಮಾಡಿರೋದು. ಇದು ಹಳೇದು. ಇದನ್ನು 3-4 ಟೈಮಲ್ಲಿ ಚೇಂಜ್ ಮಾಡಿದ್ದೀನಿ. ಅದಾದಮೇಲೆ ಇದಕ್ಕೆ ಬಂದು ಕೂತಿದ್ದೀವಿ. ಅದಾದಮೇಲೆ ಡ್ರಿಪ್ಪರ್ಸು, ಅಡ್ಜಸ್ಟಬಲ್ ಡ್ರಿಪ್ಪರ್ಸು. ಇದು ಮಿಸ್ಟು. ಈ ಮಿಸ್ಟಲ್ಲಿ ಹೇಗೆ ಅಂದರೆ, ಗಿಡಕ್ಕೆ ನೀವು ಒಂದು ಕೊತ್ತಂಬರಿ ಸೊಪ್ಪಿಗೂ ಸಮೇತನೂ ಇದನ್ನು ಹಾಕ್ಬೋದು. ಯಾಕಂದರೆ ಇದರಲ್ಲಿ ಹನಿನೇ ಅಷ್ಟು ದಪ್ಪ ಬೀಳಲ್ಲ, ಸಣ್ಣ ಹನಿ ಇದು ಅಂದರೆ ಫುಲ್ಲು ಫಾಗ್ ಟೈಪಲ್ಲಿ ಬರುತ್ತೆ ನಿಮಗಿದು. ಇದು ಸ್ವಲ್ಪ ದಪ್ಪ ಹನಿ ಬೀಳುತ್ತೆ, ಆದರೆ ಅಡಿಕೆ ತೆಂಗುಗಳಿಗೆಲ್ಲ ಇದು ತುಂಬ ಚೆನ್ನಾಗಿ ಕವರ್ ಮಾಡ್ಕೊಳುತ್ತೆ. ಇದು ಸಣ್ಣ ಬೀಳುತ್ತೆ, ಆದರೆ ತುಂಬ ಚೆನ್ನಾಗಿ ಕವರ್ ಮಾಡ್ಕೊಳುತ್ತೆ. ನೀರು ಕಡಿಮೆ ಇದ್ರೂ ನಿಮಗೆ ಇದು ತುಂಬ ವರ್ಕ್ ಆಗುತ್ತೆ. ಇನ್ನು ಇದು ಗೊತ್ತಲ್ಲ ನಿಮಗೆ, ನೀರು ಜಾಸ್ತಿ ಬರುತ್ತೆ ಅಡಿಕೆಗಳಿಗೆಲ್ಲ. ಇದನ್ನು ಅಡಿಕೆಗೆ ಯೂಸ್ ಮಾಡೋದು. ಇಲ್ಲಿ ಏನಿದೆ ಇವೆಲ್ಲ ಅಡಿಕೆಗೆ ಯೂಸ್ ಮಾಡೋದು. ಇದು ಅಡ್ಜಸ್ಟಬಲ್ ಡ್ರಿಪ್ಪರು. ಇದು ನಾರ್ಮಲ್ ಡ್ರಿಪ್ಪರು. ಎಷ್ಟು ಲೀಟ್ರ್ ನಿಮಗೆ, 4 ಲೀಟ್ರ್ ಬೇಕಾ, 8 ಲೀಟ್ರ್ ಬೇಕಾ, ಎಷ್ಟು ಲೀಟ್ರ್ ಬೇಕಾದರೂ ಅದು ಸಿಗುತ್ತೆ. ಅದಾದಮೇಲೆ ಇದು ಸ್ಟಿಕ್ಕು. ಅಂದರೆ ಲ್ಯಾಟ್ರಲ್ಲಿಗೆ ನೀವು ಈಗ ಸಾಲಿಂದ ಸಾಲು ಈಗ ಕೊಟ್ಟಿರ್ತೀರ ಗಿಡದಿಂದ. ಈಗ ನೀವು ಏನು ಮಾಡ್ತೀರಾ ಅಂದರೆ ಇರಿಗೇಷನ್ ಮಾಡಿರ್ತೀರ. ಇರಿಗೇಷನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಗಿಡದ ಹತ್ರ ಇರಲ್ಲ ಡ್ರಿಪ್ ಪೈಪು. ಇದನ್ನು ಭೂಮಿಗೆ ಹಾಕ್ಬಿಟ್ಟು ಇಲ್ಲಿ ಡ್ರಿಪ್ ಪೈಪ್ ಹಾಕ್ಬಿಟ್ಟು ನಿಮಗೆ
ಈ ಥರ ಮಾಡಿ ಭೂಮಿಗೆ ಊತ್ಬಿಟ್ರೆ ಎಲ್ಲೂ ಹೋಗಲ್ಲ, ಗಿಡದ ಹತ್ರನೇ ಇರುತ್ತೆ. ಇನ್ನು ಟ್ಯಾಪು, ಈ ಟ್ಯಾಪ್ಗಳೆಲ್ಲ ನಿಮಗೆ ಹೆವಿ ಗೇಜಿನ ಟ್ಯಾಪ್ಗಳು ಬರುತ್ತೆ. ಎಷ್ಟು ಹೆವಿ ಬರುತ್ತೆ ಅಂತ ಹೇಳಿದ್ರೆ ಇದು ನೀವು ಮುಟ್ಟಿ ನೋಡಿದಾಗಲೇ ನಿಮಗೆ ಅರ್ಥ ಆಗೋದು. ಕನೆಕ್ಟರು. ಇನ್ನು ನಿಮಗೆ ವಾಷರ್ ಬಗ್ಗೆ ನಿಮಗೆ ಕ್ಲೀನಾಗಿ ಹೇಳಬೇಕಿತ್ತು. ಇಲ್ಲಿ ನೋಡಿ, ಈ ವಾಷರು ಒಂದು ದೊಡ್ಡ ಕಂಪ್ನಿಯಲ್ಲಿ 4 ರೂಪಾಯಿ ಇದೆ, ಹೌದಲ್ವಾ? ಈ ಗೇಜಿನ ಕಂಪ್ನಿ ಇದು ಒಂದು ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ನಿಮಗೆ 4 ರೂಪಾಯಿ ಇದೆ. ಇದು ಅವರಲ್ಲಿ ಮತ್ತೆ ಮೀಡಿಯಮು ಬರುತ್ತೆ, ತೋರಿಸ್ತೀನಿ ಅದನ್ನು. ಇದು ಮೀಡಿಯಮ್ಮು, ಇದು ಹೆವಿ ಗೇಜು. ನಮ್ಮದು ಬರೀ 2 ರೂಪಾಯಿ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ಲೀಕೇಜ್ ಗೀಕೇಜ್ ಏನೂ ಬರಲ್ಲ. ಟೀ ನಿಮಗೆ ಕನೆಕ್ಟ್ರಲ್ಲಿ ಇರಲಿಲ್ಲ, ಇದು 1 ರೂಪಾಯಿ. ಅಂದರೆ ಒಂದು ಪ್ಯಾಕೆಟಲ್ಲಿ ನಿಮಗೆ 100 ಬರುತ್ತೆ, 1 ರೂಪಾಯಿ. ಎಂಡ್ ಕ್ಯಾಪು 1 ರೂಪಾಯಿ, ಟೇ ಕಪ್ಪು 1 ರೂಪಾಯಿ, ವಾಷರು 1 ರೂಪಾಯಿ, ಡಬಲ್ ಸೈಡ್ ವಾಷರು 2 ರೂಪಾಯಿ ಇದೆ. ಇನ್ನು ವಾಲ್ಗಳು, ಇನ್ನು ನಿಮಗೆ ಇದು ಈಗ ಎಲ್ಲರದು ಒಂದು ಪ್ರಾಬ್ಲಮ್ ಇತ್ತು, ಏನಾಗುತ್ತೆ ಅಂದರೆ ಹೊಡೆದೋಗ್ಬಿಡುತ್ತೆ ಅಂತ. ಇದು ನಿಮಗೆ 20 ಇದು 20 mm ಬರುತ್ತೆ, ಇದು 16 mm ಬರುತ್ತೆ. ಇದು ಫುಲ್ಲು ಹೆವಿ. ಅಂದರೆ ಇದು ನೀವು ಎಲ್ಲರದು ಏನು ಪ್ರಾಬ್ಲಮ್ ಅಂದರೆ ಕಟ್ಟಾಗಿಬಿಡುತ್ತೆ, ಮುರಿದೋಗ್ಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಇತ್ತಲ್ವಾ, ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿದ್ದೀವಿ. ಇಲ್ಲಿಗೆ ಸಪೋರ್ಟಿಂಗ್ ವಾಲ್ ಅಂತ ಕೊಟ್ಟಿದ್ದೀವಿ ಇದಕ್ಕೆ ಸೈಡು. 1 ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ. ಇದು ಕಟ್ ಏನಕ್ಕೆ ಆಗಲ್ಲ ಅಂದರೆ ನೋಡಿ, ಇದ್ರ ಬಾರ್ಡ್ರಲ್ಲಿ ಬಂದುಬಿಟ್ಟು ಸಪೋರ್ಟಿಂಗ್ ವಾಲ್ ಅಂತ ಕೊಟ್ಟಿದ್ದೀವಿ ಒಂದು. ಹಾಗಾಗ್ಬಿಟ್ಟು ನಿಮಗೆ ಎಷ್ಟೇ ಗೇಜ್ ಬಂದರೂ ಎಷ್ಟು ತೂಕ ಬಂದರೂ ಇದು ನಿಮಗೆ ಕಟ್ಟಾಗಲ್ಲ. ಇದ್ರದ್ದು ವಾಲ್ ಥಿಕ್ನೆಸ್ಸು ಫುಲ್ ಹೆವಿ ಬರುತ್ತೆ, ಕಾಣ್ತಾ ಇದೆಯಲ್ಲ ನಿಮಗೆ? ಇದ್ರದ್ದು ವಾಲ್ ಥಿಕ್ನೆಸ್ಸು ಫುಲ್ ಹೆವಿ ಬರುತ್ತೆ. ಅದಾದಮೇಲೆ ನಿಮಗೆ ಈಗ ಎಷ್ಟೋ ರೈತರು ಏನು ಮಾಡಿದ್ದಾರೆ ಅಂದರೆ, ನಮಗೆ ಅನ್ಸೈಜಲ್ಲಿ ಏನೂ ಸಿಗಲ್ಲ ಬೇರೆದು ಅಂತ. ಈಗ ನಮ್ಮ ಹತ್ರ ಪ್ರತಿಯೊಂದು ಸಿಗುತ್ತೆ. ಈಗ ನೋಡಿ 40/20 ಅಂದರೆ ನೀವು ಕೆಳಗಡೆ ಬಂದುಬಿಟ್ಟು 40 mm PVC ಪೈಪ್ ಹಾಕ್ಕೊಂಡಿರ್ತೀರ, ಮೇಲ್ಗಡೆ ಬಂದುಬಿಟ್ಟು ಸ್ಪ್ರಿಂಕ್ಲರ್ ಹಾಕ್ಕೊಳ್ತೀರ, ಹೌದಲ್ವಾ? ಅದಕ್ಕೆ ಇದು ಬಂದಿರೋದು, ಕೊಟ್ಟಿರೋದು. ಪ್ರತಿಯೊಂದು ಸೈಜು ಇದೆ ನಮ್ಮ ಹತ್ರ. ಆಮೇಲೆ ಇಲ್ಲಿ ಲೋಕಲಲ್ಲಿ ಸಿಗಂಗೆ 4 gauge ಯಾವುದೂ ಸಿಗಲ್ಲ, ಎಲ್ಲದು ಬಂದುಬಿಟ್ಟು ನಿಮಗೆ ಹೆವಿ ಗೇಜು 6 kg ಸಿಗೋದು. ಇದು 4 way, ಇದು 2ಕ್ಕೆ 1 ಕಾಲು 4 way ಬರುತ್ತೆ. ಪ್ರತಿಯೊಂದು ಸೈಜಿಂದು ಸಿಗುತ್ತೆ ನಿಮಗೆ. ಅದು ಸಿಗಲ್ಲ ಇದು ಸಿಗಲ್ಲ ಅಂಥ ಟೆನ್ಷನ್ನೇ ಬೇಡ ನಿಮಗೆ. ನೀವು ನಿಮ್ಮ ಜಮೀನಿಗೆ ಯಾವ ಟೈಪಲ್ಲಿ ಬೇಕು, ಎಷ್ಟು mm ಬೇಕು, ಎಷ್ಟು ಇಂಚಿನ ಬೇಕು, ಅದನ್ನು ಮಾತ್ರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋವಂಥ ಫಿಟ್ಟಿಂಗ್ಸ್ಗಳು ನಾನು ನಿಮಗೆ ಕೊಡ್ತೇನೆ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ನಿಮಗೆ 2.5ಗೆ 1 ಕಾಲು, 2.5ಗೆ 1 ಕಾಲು ಅಂಗಡಿಗಳಲ್ಲಿ ಸಿಗಲ್ಲ ಅಂತ ಹೇಳ್ತಿರ್ತಾರಲ್ವ, ನಮ್ಮ ಹತ್ರ ಸ್ಟಾಕು ಚೀಲದ ಗಟ್ಟಲೆ ಸಿಗ್ತವೆ. ಇದೆಲ್ಲ ಬಂದುಬಿಟ್ಟು 6 gauge ಹೆವಿ ಗೇಜ್ ಬರುತ್ತೆ, ಯಾವುದು 4 gauge ಬರಲ್ಲ. ನಿಮಗೆ 4 gauge ಒಂದು ತೋರಿಸ್ತೀನಿ, ಒಂದು 2-3 ಪೀಸ್ ಇದೆ, ನಾನು ತೋರಿಸ್ತೀನಿ ಸಿಕ್ಕಿದಾಗ ಅದನ್ನು. ಇದೆಲ್ಲ ಹೆವಿ ಗೇಜು. MTA ಕ್ಯಾಪು ನೋಡಿದ್ರಲ್ಲ, ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ ಸಾಕು ನೀವು.
ರೇಟು ಬಂದುಬಿಟ್ಟು ನಿಮಗೆ ಬೇರೆದು ಅಂಗಡೀಲಿ ಏನು ಬರುತ್ತೆ ಅಂದರೆ ನೀವು 4 kgಗೆ ಏನು ಅಮೌಂಟ್ ಕೊಡ್ತಾಯಿದ್ದೀರಾ, ಈಗ 4 kg ಟೀಗೆ ಬಂದುಬಿಟ್ಟು ನೀವು ಒಂದು 60 ರೂಪಾಯಿ ಕೊಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಅದು ನಮ್ಮ ಹತ್ರ 10 ರೂಪಾಯಿ ಕಡಿಮೆ ಇರುತ್ತೆ. ಪ್ರತಿಯೊಂದು ಐಟಮಲ್ಲೂ 10 ರೂಪಾಯಿ ಕಡಿಮೆ ಇರುತ್ತೆ. ಆದರೆ ಅಲ್ಲಿ 4 kgಗೆ ಅಷ್ಟು ಕೊಡ್ತಾಯಿದ್ದೀರಾ, ಇಲ್ಲಿ ನಮಗೆ 6 kgಲಿ ಆ ಅಮೌಂಟು ನಿಮಗೆ ಕೊಡ್ತಾಯಿದ್ದೇನೆ. ಯೂನಿಯನ್ನು, ಈ ಯೂನಿಯನ್ನೇ ಬಂದುಬಿಟ್ಟು ನಿಮಗೊಂದು 1/4 kg ಬರುತ್ತೆ, ಒಂದು ಜಾಸ್ತಿನೇ ಬರುತ್ತೆ ಅದರಿಗಿಂತ. ಪ್ರತಿಯೊಂದು ಸೈಜಿಂದಲೂ ಸಿಗುತ್ತೆ ನಿಮಗೆ. ಈಗ ನೋಡಿ, ನಿಮಗೆ ಇದು ಒಂದು ಕಾಲಿಗೆ 25 mm ಅಂದರೆ 3/4 ಇಂಚು. ಒಂದು ಕಾಲಿಗೆ 3/4 ಇಂಚು ಸ್ಪ್ರಿಂಕ್ಲರ್ ಮೇಲೆ ಎತ್ಕೋಬೇಕು ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಸಿಗುತ್ತೆ. ಅಕಸ್ಮಾತ್ ನಿಮಗೆ ನೋಡಿ, ನಿಮಗೆ ಏನಾರು ಡೌಟ್ ಬಂತು ಅಂತ ಹೇಳಿದ್ರೆ ನೀವು ನಮ್ಮ ಆಫೀಸಿಗೆ ಇದು ಔಟ್ಲೆಟಿಗೆ ಬಂದರೆ ನೀವೇ ಒಂದು ರೌಂಡ್ ಹಾಕ್ಕೊಳ್ಳಿ, ನಿಮಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೀವೇ ತಿಕ್ಕೊಳ್ಳಿ. ಇಲ್ಲಿ ಯಾರೂ ನಿಮಗೆ ಕೈ ಕಟ್ಟಲ್ಲ. ಯಾಕಂದರೆ ನಾರಾಯಣಿ ಇರಿಗೇಷನ್ ಇರೋದು ರೈತರಿಗೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಏನಕ್ಕೆ ಅಂತ ಹೇಳಿದ್ರೆ ನಾವು ಡೀಲರು ಡಿಸ್ಟ್ರಿಬ್ಯೂಟ್ರಿಗೆ ಕೊಡೋದು ಇಲ್ಲ, ಕೊಟ್ಟು ಇಲ್ಲ, ಮುಂದೆನೂ ಕೊಡಲ್ಲ, ಯಾವತ್ತೂ ಕೊಡಲ್ಲ. ಯಾಕಂದರೆ ನಮ್ಮ ಕಂಪ್ನಿ ಇವತ್ತು ಕ್ಲೀನಾಗಿ ಇಡೀ ಈಗ ಆಂಧ್ರ ಪ್ರದೇಶಕ್ಕೂ ಮತ್ತು ಇದಕ್ಕೆ ತಮಿಳ್ನಾಡಿಗೂ ಸ್ವಲ್ಪ ಕಾಲಿಟ್ಟಿದೆ ಅಂತ ಹೇಳಿದ್ರೆ ಕಾರಣವೇ ರೈತರು. ನಾವು ಇವತ್ತವರೆಗೂ ಆಂಧ್ರ ಪ್ರದೇಶಕ್ಕೂ ಮತ್ತು ತಮಿಳ್ನಾಡಿಗೂ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಆದರೆ ರೈತರಿಂದ ರೈತರಿಗೆ ಹೋಗಿ ಅಲ್ಲಿವರೆಗೂ ಹೋಗಿದೆ. ಎಲ್ಲ ಪ್ರತಿಯೊಂದು 6 kg. ನಿಮಗೆ ನಾನು ಕ್ಲೀನಾಗಿ ತೋರಿಸ್ತೀನಿ 6 kg ಅಂತ. ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ. ಆಮೇಲೆ ಪ್ರತಿಯೊಂದು ISIನೇ 6 kg 40 mm. ನಿಮಗೆ 4 kg ಕೊಟ್ಬಿಟ್ಟು ನಾವು ಯಾವ ಥರದ್ದು ಮೋಸ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಿಮಗೆ ಈ ಥರದ್ದು ಇದು ನಿಮಗೆ ಸ್ಪ್ರಿಂಕ್ಲರ್ ಬಗ್ಗೆ ನಾನು ತೋರಿಸ್ತೀನಿ. ಇದು MM ಸ್ಪ್ರಿಂಕ್ಲರು, ನಿಮಗೆ ಗೊತ್ತೇ ಇದೆ. ಈ MM ಸ್ಪ್ರಿಂಕ್ಲರಿಗೆ ಈ ಒಂದು ಸಟ್ಟಿಗೆ 10 ರೂಪಾಯಿ. ಈ ಒಂದು ಸಟ್ಟಿಗೆ ನಿಮಗೆ 10 ರೂಪಾಯಿ ಬೀಳುತ್ತೆ. ಒಂದು ಸ್ಪ್ರಿಂಕ್ಲರು, ಒಂದು ಅಡಾಪ್ಟ್ರು, 1 ಮೀಟ್ರ್ ಟ್ಯೂಬು, ಒಂದು ಪಿನ್ನು, ಇಷ್ಟಕ್ಕೆ 10 ರೂಪಾಯಿ ಬರುತ್ತೆ. ಆದರೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದು ನಿಮಗೆ 100 ತೊಗೋಬೇಕು. ಇದೊಂದು ಪ್ಯಾಕೆಟ್ ಬರುತ್ತೆ, ಅದಾದಮೇಲೆ ಈ ಥರದ್ದು ಬಂಡಲ್ ಬರುತ್ತೆ. ಇಷ್ಟು ಒಂದೊಂದು ಬಂಡಲೇ ತೊಗೋಬೇಕಾಗತ್ತೆ. ಒಂದು ಸಟ್ಟಿಗೆ ಟೋಟಲ್ ಈ ಒಂದು ಸಟ್ಟಿಗೆ ನಿಮಗೆ 10 ರೂಪಾಯಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಅಲ್ಲಿ ಎಲ್ಲದೂ ಬಂದುಬಿಟ್ಟು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ನಾವೇ ತೊಗೊಂಡೋಗ್ಬಿಟ್ಟು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕೋವರೆಗೂ ಜವಾಬ್ದಾರಿ ನಮ್ಮದೇ ಇರುತ್ತೆ. ಟ್ರಾನ್ಸ್ಪೋರ್ಟ್ ಆಫೀಸಿಂದ ಬರೋವಂಥ ಎಲ್ಲರ ಕಾಪಿನೂ ನಿಮಗೆ ವಾಟ್ಸಪ್ಪಿಗೆ ಕಳಿಸ್ಕೊಡ್ತೀವಿ. ಆಮೇಲೆ ಮಿಸ್ಟು ಅಷ್ಟೇ, ನಿಮಗೆ ಯಾವ ಥರದ ಮಿಸ್ಟ್ ಬೇಕು, ಏನು ಮಿಸ್ಟ್ ಬೇಕು, ಅಡಿಕೆಗೆ ಬೇಕಾದರೆ ಅಡಿಕೆಗೆ, ಇಲ್ಲ ಡ್ರಿಪ್ಪರ್ಸ್ಗಳು ಬೇಕಾ, ಪ್ರತಿಯೊಂದು ನಿಮಗೆ ಒಂದು ಪ್ಯಾಕೆಟ್ ಬೇಕು ಅಂತ ಹೇಳಿದ್ರೂ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈ ಒಂದು ಪ್ಯಾಕೆಟ್ ಬೇಕಾ, ಅದನ್ನು ಸಮೇತನೂ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದ್ರದ್ದು ನಾವು ವೀಡಿಯೋ ಮಾಡ್ತಾಯಿದ್ದೀವಿ. ಈಗ ಮಿಸ್ಟಿಂದು ಒಂದಿನ ವೀಡಿಯೋ ಮಾಡ್ತೀವಿ, ಅದಾದಮೇಲೆ ಈ ಮಿಸ್ಟಿಂದು ಒಂದು ಸತಿ ವೀಡಿಯೋ ಮಾಡ್ತೀವಿ, ಅಡ್ಜಸ್ಟಬಲ್ ಡ್ರಿಪ್ಪರ್ದು ಒಂದು ಸತಿ ವೀಡಿಯೋ ಮಾಡ್ತೀವಿ. ಪ್ರತಿಯೊಂದಕ್ಕೂ ನಾವು ವೀಡಿಯೋ ಮಾಡ್ತೀವಿ. ನೀವು ದಯವಿಟ್ಟು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬರ್ ಆಗಿ. ನೀವು ಸಬ್ಸ್ಕ್ರೈಬರ್ ಆದರೆ ಪ್ರತಿಯೊಂದು ವೀಡಿಯೋ ನಾವು ನಿಮಗೆ ಹಾಕ್ತಾ ಇರ್ತೀವಿ. ವಿಡಿಯೋದಲ್ಲಿ ಬಂದಾಗ ರೈತರಿಗೆಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಈಗ ನಮಗೆ ಡೀಲರು ಡಿಸ್ಟ್ರಿಬ್ಯೂಟ್ರು ಆದರೆ ಏನಾಗುತ್ತೆ ಅಂದರೆ ನೀವು ಹೇಳಲಿಲ್ಲ ಅಂದರೂ ಅವರೇ ಹಳ್ಳಿಗೆ ಹೋಗ್ಬಿಟ್ಟು ತೊಗೊಂಡೋಗಿ ಹೇಳ್ತಾರೆ, ಆಯಿತಾ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಕೊಡಲ್ಲ. ಆ ಒಂದು ಉದ್ದೇಶಕ್ಕೆ ನೀವು ರೈತರೇ ಪ್ರಚಾರ ಮಾಡಬೇಕು. ಯಾಕಂದರೆ ನಿಮಗೆ ಯಾವ ಕಂಪ್ನಿನೂ ಸಮೇತನೂ ನಿಮಗೆ ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಕೊಡ್ತಾರ ನಿಮಗೆ ಯಾವುದಾರ ಒಂದು ಕಂಪ್ನಿಲಿ ಗ್ಯಾರಂಟಿ ಬರೀ ಒಂದು 10 ವರ್ಷ ಬೇಡ, ಒಂದು 5 ವರ್ಷ ಕೊಡಿ ಸರ್ ನಮಗೆ ಅಂತ ಹೇಳಿ. 5 ವರ್ಷ ನಿಮಗೆ ಗ್ಯಾರಂಟಿ ಕೊಟ್ಟರೆ ದೊಡ್ಡ ವಿಷಯ. ಅದು ಒಂದೊಂದು ಕಂಪ್ನಿಗಳು ಗ್ಯಾರಂಟಿ ಅಲ್ಲ, ಅದು ನಿಮಗೆ ಆನ್ಲೈನ್ ಅಂತೀನಿ, ಇಂಟರ್ನೆಟ್ಟಲ್ಲಿ ಅವ್ರದ್ದು ನಂಬರ್ಗಳು ಇರುತ್ತೆ. ಅವ್ರಿಗೆ ಬೇಕಾದ್ರೆ ಫೋನ್ ಮಾಡಿ ಕೇಳಿ ನೀವು ಯಾವುದು ಮೆಟೀರಿಯಲ್ ಹಾಕ್ತಾಯಿದ್ದೀವಿ ಅಂತ. ಅವರು ಹೇಳೋದೇ ರೀಸೈಕ್ಲಿಂಗ್ ಅಂತಾನೆ. ಆದರೆ ಅದರಲ್ಲಿ ಬಂದುಬಿಟ್ಟು ನಿಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಆಗೋದ್ರಿಂದ ಬಂದುಬಿಟ್ಟು ಅದು ತೊಗೊಳ್ಳೇಬೇಕಾಗತ್ತೆ.
ಅರ್ಥ ಆಯ್ತಲ್ಲ ನಿಮಗೆ? ನೀವು ತಗೊಳ್ತಾ ಇರೋ ರೋಲು ಈ ರೋಲು, ಇದಕ್ಕೆ ಕೊಡ್ತಾ ಇದ್ದೀರಾ 2,500. ಅದಕ್ಕೆ ಕ್ವಾಲಿಟಿ ಯಾವ ಥರ ಇರುತ್ತೆ ಈ ಥರ ಇರುತ್ತೆ. ನೀವು ಬೇಕಾದರೆ ಹೋಗಿ ನೋಡಿ, ನಾವೇನು ಅದಕ್ಕೇನು ಇದಿಲ್ಲ. ನಮ್ಮ ರೋಲ್ ಹತ್ರ ಬಂದು ನೋಡಿ. ಇದು ಬಂದುಬಿಟ್ಟು 21 kg ಇದು 21 kg ಬರುತ್ತೆ. ಮೀಡಿಯಮ್ ಗೇಜಿದು, ಮೀಡಿಯಮ್ ಗೇಜು. ಇನ್ನೂ ಹೆವಿ ರೋಲ್ ಇದೆ. ಹೆವಿ ರೋಲ್ ಎತ್ತಿ ತೋರ್ಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮೀಡಿಯಮಿಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಸಮೇತನೂ ನಾವು ಯಾವತ್ತು ಮಾಡಿರ್ತೀವಿ ಅವತ್ತಿನ ಡೇಟ್ ಇರುತ್ತೆ. 21 kg ಇದಕ್ಕೆ ಗ್ಯಾರಂಟಿ ಸಿಗೋಲ್ಲ, 23 kg ಇದಕ್ಕೆ ಮಾತ್ರ ಸಿಗೋದು. ಅದಾದಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನಾವೀಗ ಫಸ್ಟಿಗೆ ಏನಂತ ಮಾಡಿದ್ವಿ, 19 kg, 21 kg, 23 kg ಅಂತ ಮಾಡಿದ್ದೀವಿ. ಆದರೆ ಈಗ 19 kgದು ಯಾರೂ ಕೇಳಲ್ಲ, ಅದು ಲಾಟ್ ಹಾಗೆ ಬಿದ್ದುಬಿಟ್ಟಿದೆ. ಹಂಗಾಗ್ಬಿಟ್ಟು 19 kgದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಇನ್ನು ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. 21 kg, 23 kg ಹೆವಿ, ಮೀಡಿಯಮು, ಇವೆರಡರಲ್ಲೇ ಹೆವಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಮೀಡಿಯಮಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಸರಿ ಅಲ್ವಾ? ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಆಮೇಲೆ ಇದು ನಿಮಗೆ ಕ್ಲೀನಾಗಿ ಅಡ್ರೆಸ್ ಹೇಳ್ತೀನಿ ನೋಡಿ. ಇದು ಬೆಂಗಳೂರಲ್ಲಿರೋವಂಥ ನಾಗಸಂದ್ರ ಅಂಚೆಪಾಳ್ಯ. ಅಂದರೆ ನಿಮಗೆ ಚಿಕ್ಕಬಿದ್ರೆ ಕಲ್ಲಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ನು ಚಿಕ್ಕಬಿದ್ರೆ ಕಲ್ಲವರೆಗೂ ಬರುತ್ತೆ. ಅಲ್ಲಿವರೆಗೂ ನೀವು ಮೆಟ್ರೋದಲ್ಲಿ ಬರ್ಬೋದು. ತುಮಕೂರು ರೋಡ್ ಇದು. ನಮ್ಮ ಔಟ್ಲೆಟ್ ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಕ್ಲೀನಾಗಿ ಹೇಳ್ತೀನಿ, ತೋರಿಸ್ತೀನಿ, ಬನ್ನಿ. ಅದು ಬಂದ್ಬಿಟ್ಟು ಗ್ರೌಂಡು, ಮಕ್ಕಳು ಆಟಾಡ್ತಾ ಇದ್ದಾರಲ್ಲ, ಇದು ಗ್ರೌಂಡು. ಇಲ್ಲಿ ನೋಡಿ, ಇದು ಗ್ರೌಂಡು. ಇದು ಅಂಚೆಪಾಳ್ಯದ ಒಳಗಿರುವಂಥ ಗ್ರೌಂಡ್. ಇದು ಆಟಾಡೋದಕ್ಕೆ. ಅಲ್ಲಿ ನೋಡಿ, ಅದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಅದು ಕಾಣ್ತಾ ಇದೆಯಲ್ಲ ನಿಮಗೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅದು. ಇದು ಗ್ರೌಂಡು. ಇದು ಅಂಚೆಪಾಳ್ಯದ ಕಡೆಯಿಂದ ಬರುವಂಥದ್ದು ರೋಡು. ಓಕೆ, ಇದು ಮಂಜುನಾಥ್ ನಗರದ ಕಡೆಯಿಂದ ಬರುವಂಥ ರೋಡು. ಅಂದರೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಇದು. ಇಲ್ಲಿ ನೋಡಿ, ಈ ಕಾಂಪೌಂಡ್ ಹಿಂದ್ಗಡೆ ಇರೋದೇ ಬಂದ್ಬಿಟ್ಟು ನಿಮಗೆ ಜಿಂದಾಲ್ ಫ್ಯಾಕ್ಟ್ರಿ, ಜಿಂದಾಲ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ. ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆ ನೋಡಿ, ಅದೇ ಇದು ಅಲ್ಯೂಮಿನಿಯಂ ಫ್ಯಾಕ್ಟ್ರಿ, ಜಿಂದಾಲ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಅದು. ಇದು ಅಂಚೆಪಾಳ್ಯದ ಕಡೆಯಿಂದ ಬರೋದು. ಅಂದರೆ ನಿಮಗೆ ಇಲ್ಲಿಂದ ಬರೋದಿದ್ರೆ ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಮೇನ್ ರೋಡಿಂದ. ಆದರೆ ಏನು ಮಾಡಿದ್ರೆ, ಕಾಂಪೌಂಡ್ ಇರೋದ್ರಿಂದ ನೀವು ಸುತ್ಕೊಂಡು ಬರಬೇಕಾಗತ್ತೆ. ನೀವು ಚಿಕ್ಕಬಿದ್ರೆ ಕಲ್ಲಲ್ಲಿ ಇಳ್ಕೊಂಡ್ರೆ, ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ, ಇದರದ್ದು ಈ ಜಿಂದಾಲ್ ಫ್ಯಾಕ್ಟ್ರಿ ಆಪೋಸಿಟಲ್ಲೇ ಇದೆ. ಅದು ಚಿಕ್ಕಬಿದ್ರೆ ಕಲ್ಲು ಮೆಟ್ರೋ ಸ್ಟೇಷನ್ನು. ಅಲ್ಲಿಗೆ ಇಳ್ಕೊಂಡ್ರೆ, ಅಲ್ಲಿಂದ ಅಂಚೆಪಾಳ್ಯಕ್ಕೆ ಬಂದರೆ, ಅಂಚೆಪಾಳ್ಯದಿಂದ ಹಿಂಗೆ ಬರ್ತೀರಾ. ಓಕೆನಾ? ಇಲ್ಲಿ ನೋಡಿ, ಒಂದು ಬ್ಯೂಟಿ ಪಾರ್ಲರ್ ಇದೆ, ಭಾರತೀಯ ಜನತಾ ಔಷಧಿ ಕೇಂದ್ರ. ಅದ್ರಿಗಿಂತ ನಿಮಗೆ ಕ್ಲೀನಾಗಿ ಹೇಳಬೇಕಂತ ಹೇಳಿದ್ರೆ, ಈ ಗ್ರೌಂಡಲ್ಲಿ ಈ ಒಂದು ಸ್ಟಾರ್ಟರ್ ಬಾಕ್ಸ್ ಇದೆ. ಈ ಸ್ಟಾರ್ಟರ್ ಬಾಕ್ಸಲ್ಲಿ ಆಪೋಸಿಟೇ ರೋಡು. ಬನ್ನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಔಟ್ಲೆಟ್. ಇದು ಔಟ್ಲೆಟ್. ಫ್ಯಾಕ್ಟ್ರಿ ಇದ್ರ ಹಿಂದ್ಗಡೆ ಬರುತ್ತೆ. ಇದು ಔಟ್ಲೆಟ್. ಫ್ಯಾಕ್ಟ್ರಿ ಬಂದ್ಬಿಟ್ಟು ನಿಮಗೆ ಇದು ಸ್ಟೋರೇಜ್ ಮಾಡ್ಕೊಂಡು ಹೋಗಿ ಜಾಗ. ಇದು ಅಲ್ಲಿ ಕಾಣ್ತಾ ಇದೆಯಲ್ಲ ಹಿಂದ್ಗಡೆ, ಅಲ್ಲಿ ಮಣ್ಣು ಹೊಡಿಸಿದ್ದೀವಲ್ಲ, ಆ ಜಾಗದಲ್ಲಿ ಬರುತ್ತೆ. ಅಂದರೆ ಇಲ್ಲಿಗೆ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ನಿಮಗೆ ಅಲ್ಲಿ ಫ್ಯಾಕ್ಟ್ರಿ ಬರುತ್ತೆ, ಇಲ್ಲಿ ಸ್ಟೋರೇಜ್ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ಔಟ್ಲೆಟ್ ಬರುತ್ತೆ. ಎಲ್ಲ ಒಂದೇ ಕಡೆನೇ. ಗೊತ್ತಾಯ್ತಲ್ಲ ನಿಮಗೆ?
ಇನ್ನು ನೀವು ಯಾವಾಗಾದರೂ ಬನ್ನಿ, ಸಂಡೇ ಒಂದಿನ ಬಿಟ್ಟುಬಿಟ್ಟು. ಅದಾದಮೇಲೆ ನೀವು ಫೋನಲ್ಲೇ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು. ಕರ್ನಾಟಕ ಫುಲ್ ಸಪ್ಲೈ ಕೊಡ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟು ದಿನ ಈಗ ನಿಮಗೆ ಪೂರ್ತಿಯಾಗಿ ಅಂತ ಹೇಳಿದ್ರೆ ನೀವು ಹಿಂದಿನ ವೀಡಿಯೋಗಳೆಲ್ಲ ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅದರಲ್ಲಿ ನಾವು ಯಾವ ಥರ ನಿಮಗೆ ಕ್ವಾಲಿಟಿ ಕೊಡ್ಕೊಂಬರ್ತಾ ಇದ್ದೀವಿ, ಈಗ ಯಾವ ಥರ ಕ್ವಾಲಿಟಿ ಕೊಡ್ತಾಯಿದ್ದೀವಿ ಅನ್ನೋದು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರು ರೈತರಿಗೂ ಶೇರ್ ಮಾಡಿ. ಆಮೇಲೆ ಕ್ವಾಲಿಟಿ ಬೇಕು ಅನ್ನೋರಿಗೆ ಈ ನಮ್ಮ ಔಟ್ಲೆಟಿಗೆ ಕಳಿಸ್ಕೊಡಿ. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಗ್ಯಾರಂಟಿ 10 ವರ್ಷದವರೆಗೂ ನಿಮಗೆ ಗ್ಯಾರಂಟಿ ಬರುತ್ತೆ. ಅದಕ್ಕೆ ನಂಬರ್ ಸಮೇತನೂ ಬರುತ್ತೆ. ಆ ನಂಬರಲ್ಲಿ ನಿಮಗೆ 3 ನಂಬರ್ ಕೊಡ್ತೀವಿ. ಒಂದು ಸೀರಿಯಲ್ ನಂಬರ್ ಇರುತ್ತೆ, ಒಂದು ವೋಚರ್ ನಂಬರ್ ಇರುತ್ತೆ, ಇನ್ನೊಂದು SIN ನಂಬರ್ ಬರುತ್ತೆ. ಆ ನಂಬರ್ ಹೇಳಿದ್ರೆ ಯಾವುದಾರ ಒಂದು ನಂಬರ್ ಹೇಳಿದ್ರು ಸಾಕು, ನಿಮ್ಮದು ಟೋಟಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಮಗೆ. ನೀವು ಏನು ಮೆಟೀರಿಯಲ್, ಏನು ಪ್ರಾಬ್ಲಮ್ ಇದೆ ಆ ಮೆಟೀರಿಯಲ್ ನೀವು ತೊಗೊಂಡು ಹೋಗ್ಬೋದು. ಸರಿ ಅಲ್ಲ? ಆಮೇಲೆ ಸಬ್ಸ್ಕ್ರೈಬರ್ ಆಗಿ. ನೀವು ಸಬ್ಸ್ಕ್ರೈಬರ್ ಆದ್ರೇ ಎಲ್ಲರಿಗೂ ಗೊತ್ತಾಗೋದು. ಆಮೇಲೆ ಪ್ರತಿ ಒಂದು ಮೆಟೀರಿಯಲ್, ಪ್ರತಿಯೊಂದು ಈಗ ಯಾವ ಥರ ಅಂದರೆ, ಈಗ ಸ್ಪ್ರಿಂಕ್ಲರು ಇದ್ರದ್ದು ವೀಡಿಯೋ, ಇದು ಯಾವ ಥರ ಕೆಲಸ ಮಾಡುತ್ತೆ ಇದ್ರದ್ದು ವೀಡಿಯೋ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮಿಸ್ಟು, ಒಂದು ಎಕರೆಗೆ ಅಂದರೆ ಒಂದು ಸಾಲಿಗೆ ಎಷ್ಟು ಮಿಸ್ಟ್ ಹಾಕಬೇಕು, ಎಷ್ಟು ಗಿಡಕ್ಕೆ ಹಾಕಬೇಕು, ಈ ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ. ಆ ಥರನೇ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಲೇಷನ್ನು ನೀವು ಈಗ ಸಿಗ್ತಾ ಇಲ್ಲ ಅಂದ್ಕೊಂಡ್ರೆ ಆ ಇನ್ಸ್ಟಾಲೇಷನ್ನು ಸಮೇತ ಯಾವ ಥರ ಮಾಡಿಕೊಡ್ಬೇಕು ಅನ್ನೋದು ವೀಡಿಯೋ ಹಾಕ್ತೀವಿ. ಅದಾದಮೇಲೆ ಒಂದು ಬ್ಯಾಚ್ ರೆಡಿ ಮಾಡ್ತಾಯಿದ್ದೀವಿ. ಈಗ ನಮ್ಮದು ನಾರಾಯಣಿ ಇರಿಗೇಷನ್ ಅನ್ನೋದು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಇಡೀ ಇಂಡಿಯಾದಲ್ಲೇ ಫುಲ್ಲು ಹೋಗಿ ಸರ್ವಿಸ್ ಮಾಡ್ತಾಯಿದ್ದು, ಇನ್ಸ್ಟಾಲೇಷನ್ ಮಾಡ್ತಾಯಿದ್ದು ಅಂದರೆ ನಾರಾಯಣಿ ಇರಿಗೇಷನ್ ಕಂಪ್ನಿ ಒಂದೇ. ಯಾಕಂದರೆ ಈಗ ನಾವು 7-8 ವರ್ಷದ ಹಿಂದನೇ ಇನ್ಸ್ಟಾಲೇಷನಲ್ಲೇ ಬಂದಿದ್ದು. ಈಗ 5 ವರ್ಷದಿಂದ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಫ್ಯಾಕ್ಟ್ರಿ ಫೀಲ್ಡಿಗೆ ಬಂದ ಮೇಲೆ ಇನ್ಸ್ಟಾಲೇಷನ್ ಸ್ಟಾಪ್ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೊಂದು ಮಾರ್ಚಿಂದ ಸ್ಟಾರ್ಟ್ ಮಾಡಬೇಕಂತ ಇದೆ. ಮಾರ್ಚಿಂದ ಇನ್ಸ್ಟಾಲೇಷನ್ ಎಲ್ಲ ನಮ್ಮ ಕಂಪ್ನಿಯಿಂದನೇ ಕಳಿಸ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದಿದೆ. ಪ್ರತಿಯೊಂದು ಇನ್ಸ್ಟಾಲೇಷನ್ ಮಾಡೋದು ತೋಟದಲ್ಲಿ ಏನು ವೀಡಿಯೋ ಬರುತ್ತೆ ಆ ವೀಡಿಯೋನೂ ಸಮೇತ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೂ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ನೀವು ಸಬ್ಸ್ಕ್ರೈಬರ್ ಆಗಿ, ನೀವು ನಮ್ಮ ವೀಡಿಯೋನ ಬೇರೆ ರೈತರಿಗೂ ಶೇರ್ ಮಾಡಿ. ನೀವು ಡೀಲರು, ಡಿಸ್ಟ್ರಿಬ್ಯೂಟ್ರು ಅವರು ಇವರಿಗೆ ಶೇರ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ನಿಮ್ಮ ರೈತರು, ನಿಮ್ಮ ಹತ್ತಿರದಲ್ಲಿರುವಂಥ ರೈತರಿಗೆ ಶೇರ್ ಮಾಡಿ ಸಾಕು. ನಮಸ್ತೆ.